ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಏನಪ್ಪ ಇವತ್ತು ವಿಶೇಷ ಅಂತ ಅಂದರೆ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಮೈಸೂರಲ್ಲಿದ್ದೀವಿ. 62 ಕಿಲೋಮೀಟ್ರು ಏನಕ್ಕಪ್ಪ ಬಂದಿದ್ದೀವಿ ಮೈಸೂರಿಗೆ ಅಂತ ಅಂದರೆ ಕಾರಣ ಇದೆ. ನಾನು ತುಂಬ ದಿನ ಏನು ಆಸೆ ಇತ್ತು ಅದನ್ನು ಇವತ್ತು ನನಸು ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀನಿ. ಅದು ನಮ್ಮ ನಾಗಮಂಗಲದಲ್ಲೇ ಆಗಬೇಕಾಗಿದ್ದ ಕೆಲಸ, ನಾಗಮಂಗಲದಲ್ಲಿ ಆಗಲ್ಲ ಅಂತ ಅಂದರು. ಅದಕ್ಕೆ ಮೈಸೂರಿಗೆ ಬಂದಿದ್ದೀನಿ. ಏನಪ್ಪ ಕಾರಣ ಅಂತ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಬರೀ ಹಾಳೆ ಅಲ್ಲ. ಇದ್ರ ವ್ಯಾಲ್ಯೂ ಬಂದು 9 ಲಕ್ಷ ಚಿಲ್ಲರೆ ಇದೆ. ಇದನ್ನು ಇಲ್ಲಿ ಬ್ಯಾಂಕ್ಗೆ ಹಾಕೋಣ ಅಂತ ಬಂದಿದ್ದೀನಿ. ಇದು ಬರೀ ಹಾಳೆ ಇಲ್ಲ, ನನಗೆ ಇದು ನನ್ನ ಕನಸು, ನನ್ನ ಆಸೆ, ಮತ್ತು ಇದು ನನ್ನ ಜವಾಬ್ದಾರಿ. ಮನೆಯ ಜವಾಬ್ದಾರಿ ತುಂಬಾ ಇದೆ. ಈ ಬರೋ ದುಡ್ಡಲ್ಲಿ ನನ್ನ ಫ್ಯೂಚರ್ ಕಟ್ಕೊಬೇಕು. ಅದರಿಂದ ಇಲ್ಲಿ ಬಂದಿದ್ದೀನಿ. ಇವಾಗ ಇಲ್ಲಿ ಬ್ಯಾಂಕ್ಗೆ ಹಾಕ್ಬಿಟ್ಟು ರಿಟರ್ನ್ ಊರಿಗೆ ಹೋಗಬೇಕು. ಬನ್ನಿ ಹೋಗೋಣ, ಬ್ಯಾಂಕ್ ಹಾಕೋಣ. ಕೆಲಸ ಆಯಿತು. ಎಲ್ಲೋಗೋದು? ಊರಿಗೆ ಹೋಗೋದಾ? ಮೈಸೂರಿಗೆ ಬಂದಿದ್ದೀವಿ. ಮೈಸೂರು ಬಂದು ಪ್ಯಾಲೇಸ್ ನೋಡಿಲ್ಲ ಅಂದರೆ ಹೆಂಗ್ಲ? ಹೊಟ್ಟೆ ಉರಿತದಕ್ಕಲ್ಲ ಇಲ್ಲಿ ಬಂದು. ಓಟ್ ಹೋಗೋದಾ? ನಿಜ ಫ್ರೆಂಡ್ಸ್, ಆಯಿತು ಕೆಲಸ. ಇಲ್ಲ ಕೋಟಕ್ ಮಹೀಂದ್ರ ಬ್ಯಾಂಕ್ ಹತ್ರ ಬಂದಿದ್ದು. ಚೆಕ್ಕೆಲ್ಲ ಹಾಕಾಯಿತು. ಸದ್ಯಕ್ಕೆ ಹಿಂಗೆ ಮೈಸೂರು ಬಂದಿದ್ದೀವಿ. ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಒಂದೆರಡು ಫೋಟೋ ತಗೊಂಡು ಶಿಸ್ತಾಗೆ ಊರಿಗೆ ಹೋಗ್ತಾರದೆ. ಬನ್ನಿ ಹೋಗೋಣ. ಹೋಯ್ತದಲ್ಲ ಗಾಡಿ ಹೊರಗಡೆ. ಫೈನಲಿ ಮೈಸೂರೆಲ್ಲ ಕೆಲಸ ಮುಗೀತು. ಊರಿಗೆ ಬಂದೆ. ಅಲ್ಲೆಲ್ಲ ಹೋಗ್ಬೇಕಾಗಿತ್ತು. ಊರಲ್ಲಿ ಕೆಲಸ ಐತೆ, ಬೇಗ ಬಾ ಅಂತಂದರು. ಫೋನ್ ಮಾಡಿದ್ರು ಮನೇಲಿ. ಅದಕ್ಕೇ ಬೇಗ ಹೊಂಟ್ಕೊಂಬಿಟ್ಟು ಅಲ್ಲಂತೂ ಟೈಮ್ ಪಾಸ್ ಮಾಡೋಕ್ಕಂತ ಹೋಗಲಿಲ್ಲ. ಇಲ್ಲಿಂದ ಏನಕ್ಕಪ್ಪ ಅಲ್ಲಿಗಂಟ ಹೋದ ಅಂತ ಅಂದರೆ ಚೆಕ್ ಹಾಕೋಕ್ಕೆ. ಇಲ್ಲಿ ನೆನ್ನೆ ಹೋಗಿದ್ದು ನಾಮಂಗಲಕ್ಕೆ. ಅಲ್ಲೋಗಿ ಕೇಳಿದಾಗ 1 ವೀಕ್ ಆಗುತ್ತೆ, ಇವತ್ತು ಹಾಕಿದ್ರೆ 1 ವೀಕ್ ಆಗುತ್ತೆ, ಅಮೌಂಟ್ ಬರುತ್ತೆ ಅಂತ ಅಂದರು. ಡೈರೆಕ್ಟಾಗೆ ಮೈಸೂರು ತೊಗೊಂಡಾಗ ಹಾಕಿದ್ರೆ 1 ಡೇಲೆಲ್ಲ ಅಮೌಂಟ್ ಬರುತ್ತೆ ಅಂತ ಅಂದರು. ಅದಕ್ಕೆ 1 ವೀಕ್ ಗಂಟೆ ಯಾವನ ಮಗ ಕಾಯ್ತಾನೆ. ಶಿಸ್ತಾಗಿ ಹೋಗಿ ಹಾಕ್ಬಿಟ್ಟು ಬಂದು. ಇದೇ ಕಾರಣಕ್ಕೆ ನಾಮಂಗಲದಿಂದ ಮೈಸೂರಿಗೆ ಹೋಗಿದ್ದು. ಓಕೆ, ಇನ್ಮೇಲಿಂದ ನನ್ನ ಜೀವನ ಹಳ್ಳಿ ಶುರು. ಇಷ್ಟೇ, ಪೇಟೆಯಿಂದ ಹಳ್ಳಿಗೆ ಬಂದ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.